ಪ್ರಶ್ನೆ ಏನಿದೆ ಅದಕ್ಕೆ ತಾಯಿ ಚೌಡಿ ಈ ಆಯುಧದ ಮೂಲಕ ಉತ್ತರ ಕೊಡ್ತಾರೆ. ಕರೀರಿ. ನಿಮ್ಮ ಸಾಧನೆ ಏನು ಅಂತ ಹೇಳಿ, ಇಲ್ಲದಿದ್ರೆ ಚೌಡಿ ಹಠ ಮಾಡ್ತಾಳೆ. ಬಲವಂತ ಮಾಡಬೇಡಿ. ನಿಮಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಯಾರ ಹತ್ರನೂ ನಿಮ್ಮ ವಿಚಾರನೂ ಹೇಳೋದಿಲ್ಲ. ನಿಮ್ಮ ಸಾಧನೆ ಪೂರ್ಣ ಆಗುತ್ತೋ ಇಲ್ವೋ ಅನ್ನೋ ಗೊಂದಲ ನಿಮಗಿದ್ರೆ ಆ ತಾಯಿ ಚೌಡಿ ಹತ್ರ ಕೇಳಿ, ಈ ಆಯುಧವನ್ನು ತಗೊಳ್ಳಿ. ಆ ಮಂಡಲದ ಮಧ್ಯ ನಿಲ್ಲಿಸಿ. ಈಗ ನಿಮ್ಮ ಮನಸ್ಸಿನಲ್ಲಿರೋ ಪ್ರಶ್ನೆಯನ್ನು ಕೇಳಿ, ತಾಯಿ ಚೌಡಿ ಉತ್ತರಿಸ್ತಾಳೆ. ತಾಯಿ ಚೌಡಿ, ಬಹಳ ದಿವಸಗಳಿಂದ ಒಂದು ಸಾಧನೆ ಮಾಡ್ತಾ ಇದ್ದೀನಿ. ಅದು ನೆರವೇರುತ್ತಾ ಹೇಳ್ತಾಯಿ. ಇದೇನಿದು ಹೀಗಾಗೋಯ್ತು? ನೀವು ಕೇಳೋ ಪ್ರಶ್ನೆ ಸ್ಪಷ್ಟವಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಸ್ಪಷ್ಟವಾಗಿ ಕೇಳಿ. ನನ್ನ ಸಾಧನೆ ಫಲ ಕೊಡದೇ ಇರೋ ಹಾಗೆ ಯಾರೋ ತಡೆ ಒಡ್ತಾ ಇದ್ದಾರೆ. ಅದ್ಯಾರು ಅಂತ ಹೇಳುತ್ತಾಯಿ. ನಾನೇನಂತ ಅಪರಾಧ ಮಾಡಿದ್ದೆ ತಾಯಿ? ಏನ್ ಮಾಡಿದ್ದೆ?